ಮಳವಳ್ಳಿ ತಾಲೂಕಿನ ಕಿರ್ಗಾವಲು ಸಂತೆ ಮೈದಾನ ಮಳವಳ್ಳಿ ಮೈಸೂರು ಮುಖ್ಯ ರಸ್ತೆಯ ಅಪಘಾತ ರಹಿತ ವಲಯವನ್ನಾಗಿ ಮಾಡುವುದರ ಜೊತೆಗೆ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಶ್ರೀ ನರೇಂದ್ರ ಸ್ವಾಮಿ ತಿಳಿಸಿದರು. ತಾಲೂಕಿನ ಕಿರ್ಗಾವಲು ಸಂತೆ ಮೈದಾನದಲ್ಲಿ ಕೊರಟಗೆರೆ ಬಾವಲಿ ರಸ್ತೆ ಸುರಕ್ಷಿತ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಅಪಘಾತ ವಲಯ ಗುರುತಿಸಿ ಚತುಷ್ಪಥದ ತಾಲೂಕಿನ ಹಸ್ಕೂರು ಹಾಗೂ ಅಗಸನಪುರ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಘನ ತ್ಯಾಜ್ಯ ನಿರ್ಮಿಸುವ ಘನ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಉದ್ಘಾಟಿಸಲಾಗಿದೆ. ವಲಯಗಳನ್ನು ಗುರುತಿಸಿ ವಿಶೇಷವಾಗಿ ಸೌಂದರ್ಯೀಕರಣ ಜೊತೆಗೆ ಫುಟ್ಪಾತ್ ಸಮೇತರಾಗಿ ರಸ್ತೆಯನ್ನು ಅಭಿವೃದ್ಧಿಗೊಳಿಸುವ ಹೊಸ ಯೋಜನೆಗೆ ಚಾಲನೆ ನೀಡಲಾಗಿದೆ. ತಾಲೂಕಿನಲ್ಲಿಯೇ ಅತ್ಯಂತ ಪ್ರಖ್ಯಾತಿ ಹೊಂದಿರುವ ಕಿರ್ಗಾವಲು ಸಂತೆ ಮಾಳವನ್ನು ಸಮಗ್ರ ಅಭಿವೃದ್ಧಿಗೊಳಿಸಲು ಕ್ರಮ ಕೈಗೊಳ್ಳುವುದರ ಮೂಲಕ ಈ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಲಾಗಿದೆ. ಕಿರ್ಗಾವಲರ ಸಂತೆ ಮೈದಾನವನ್ನು ತಂಗುದಾಣವಾದ ಜೊತೆಗೆ ಯಾವುದೇ ರೀತಿಯ ಸಂಚಾರಕ್ಕೆ ಅಡಚಣೆಯಾಗದಂತೆ ರಸ್ತೆ ಸಂಚಾರವನ್ನು ಸುಗಮಗೊಳಿಸಲಾಗುವುದು. ಸರ್ಕಾರದ ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮುನ್ಮೂಲ ನಿರ್ದೇಶಕರಾದ ಕೃಷ್ಣೇಗೌಡ, RN ವಿಶ್ವಾಸ್, TPMSನ ನಿರ್ದೇಶಕ KG ದೇವರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ CP ರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಿನಿಯತ್ ಖಾತನ್, ಉಪಾಧ್ಯಕ್ಷರಾದ ಮಾದೇಗೌಡ, ಮುಖಂಡರಾದ ಕೃಷ್ಣಮೂರ್ತಿ, ಮಹೇಶ್, ಮಸ್ತೂತ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಪುಟ್ಟಸ್ವಾಮಿಗೌಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಓಕೆ ಬಾಸ್. ಕೇಶಿಪ್ ವತಿಯಿಂದ ಎಲ್ಲೆಲ್ಲಿ ಆಕ್ಸಿಡೆಂಟ್ಸ್ ಸ್ಪಾಟ್ಗಳು ಬರ್ತವೆ ಅದನ್ನು ವಿಶೇಷವಾಗಿ ಸೌಂದರ್ಯೀಕರಣ ಜೊತೆಯಲ್ಲಿ ಒಂದು ಫುಟ್ಪಾತ್ ಸಮೇತವಾಗಿ ಒಂದು 4 ಟ್ರ್ಯಾಕ್ ಲೈನು ಕೂಡ ಇಲ್ಲಿ ಮಾಡುವಂಥ ಹೊಸ ಒಂದು ಯೋಜನೆಯನ್ನು ಇವತ್ತು ಕಿರ್ಗಾವಲು ಸಂತೆ ಮಾಡೋದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಭಾಳ ವರ್ಷಗಳಿಂದ ನಡೆಯುವಂಥ ಕಿರ್ಗಾವಲು ಸಂತೆ ಮಾಡೋದು ಭಾಳಷ್ಟು ಪ್ರಖ್ಯಾತಿಯಾದಂಥ ಜಾಗ. ಅದನ್ನು ಇವತ್ತು ನಮ್ಮ ಎಲ್ಲ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವ ಜೊತೆಗೆ ಈ ಭಾಗದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ವಿಶೇಷವಾದಂಥ ಅಭಿವೃದ್ಧಿಯನ್ನು ಇದರಿಂದ ಸಂಚಾರ ವ್ಯವಸ್ಥೆ ಮತ್ತು ತಂಗುದಾಣ ಅದಲ್ಲದೆ ಯಾವುದೇ ರೀತಿಯ ಸಂಚಾರಕ್ಕೆ ಅಡಚಣೆ ಆಗದೇ ಇರುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜನರಿಗೆ ಉಪಯೋಗ ಆಗ್ತದೆ ಎಲ್ಲರೂ ಸೂಚಿಸ್ತಾರೆ. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.